Hello, dear students. Today we will discuss the functions of depository participants. Okay. So till now we have discussed about the depository services, the depositories in India, and the services rendered by the depositories. In this session, we are going to study and understand the functions of depository participants. Before going to the functions, let us understand who is a depository participant. The depository participant is the link between the depositors and the owner of securities. So between investors and depositories, depository participants act as a link or middleman. Right? So he is deemed an agent of the depository. He is considered as an agent of the depository, such as NSDL and CDSL. He is authorized to offer depository services to investors. So depository participant is an agent. ಅವನಿಗೆ ಏನೆಲ್ಲ ಅಧಿಕಾರ ಇರ್ತದೆ ಡೆಪಾಸಿಟರಿ ಸರ್ವಿಸಸನ್ನು ಕೊಡುವಂಥದ್ದು ಅಂದರೆ ಇನ್ವೆಸ್ಟರ್ಸ್ನ ಅಕೌಂಟನ್ನು ಮೇಂಟೈನ್ ಮಾಡುವಂಥದ್ದು ಅಥವಾ ಅವರ ಅಪ್ಲಿಕೇಶನನ್ನು ಆಕ್ಸೆಪ್ಟ್ ಮಾಡುವಂಥದ್ದು ಏನೆಲ್ಲ ಸರ್ವಿಸಸನ್ನು ಡೆಪಾಸಿಟರೀಸ್ನವ್ರು ಕೊಡ್ತಾರೆ ಅಂಥ ಸರ್ವಿಸನ್ನು ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಕೊಡಲಿಕ್ಕೆ ಕೂಡ ಅಥರೈಸ್ಡ್ ಪರ್ಸನ್. Depository participant may be a financial institution, a bank, a custodian, and a stockbroker complying with the requirements prescribed by SEBI. And depositories can be registered as DP. ಈ ಬ್ಯಾಂಕು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಸ್ಟಾಕ್ ಬ್ರೋಕರ್ಸ್ ಅವರೆಲ್ಲರೂ ಕೂಡ if they comply with the SEBI requirements, they can get registered themselves as a depositories. An investor will always interact with the depository participant. Here DP means depository participant for the services and cannot directly approach the depository for any services. ಅಂದರೆ ಒಬ್ಬ ಇನ್ವೆಸ್ಟರು ಯಾವುದೇ ಸೆಕ್ಯುರಿಟೀಸಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಆ ಸೆಕ್ಯುರಿಟೀಸನ್ನು ಶೇರ್ಸ್ ಬಾಂಡ್ ಡಿಬೆಂಚರ್ ಮ್ಯೂಚುವಲ್ ಫಂಡನ್ನು ಬೈ ಮಾಡಬೇಕು ಅಂದರೆ ಅಥವಾ ಸೇಲ್ ಮಾಡಬೇಕಂದ್ರೂ ಕೂಡ ಅವ್ರು ಯಾರನ್ನ ಅಪ್ರೋಚ್ ಮಾಡಬೇಕು, ಡೆಪಾಸಿಟರಿ ಪಾರ್ಟಿಸಿಪೆಂಟನ್ನು ಅಪ್ರೋಚ್ ಮಾಡಬೇಕು. ಡೈರೆಕ್ಟಾಗಿ ಡೆಪಾಸಿಟರೀಸ್ ಲೈಕ್ NSDL CDSLಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಥ್ರೂ ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಅವರು ಅವರ ಪ್ರಪೋಸಲನ್ನು ಇಡಬೇಕಾಗುತ್ತೆ. In short, a depository participant can be a bank, a financial institution, a broker, or any entity eligible as per SEBI norms and is responsible for the final transfer of shares from the depository to investors. ಇಲ್ಲಿ ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಆಗಿ ಒಂದು ಬ್ಯಾಂಕ್ ಕೂಡ ಕೆಲಸ ಮಾಡ್ಬೋದು, ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಕೂಡ ಕೆಲಸ ಮಾಡ್ಬೋದು, ಅಥವಾ ಒಬ್ಬ ಸ್ಟಾಕ್ ಬ್ರೋಕರ್ ಕೂಡ ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಆಗಿ ಮಿಡಲ್ ಮೆನ್ ಆಗಿ ಏಜೆಂಟ್ ಆಗಿ ಕೆಲಸ ಮಾಡ್ಬೋದು, ಅಥವಾ ಎನಿ ಎಂಟಿಟಿ ಯಾವುದೇ ಒಂದು ಕಂಪನಿ ಕೂಡ ವಿಚ್ ಈಸ್ ಎಲಿಜಿಬಲ್ ಆಸ್ ಪರ್ ಸೆಬಿ ನಾರ್ಮ್ಸ್. ಸೆಬಿ ಅಂದರೆ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೊ ಅವರ ನಾರ್ಮ್ಸ್ ರೂಲ್ಸ್ ಪ್ರಕಾರ ಅವರ ಎಲಿಜಿಬಿಲಿಟಿ ಇದ್ದರೆ ಅವರಿಗೆ ಏನಾಗಿ ಕೆಲಸ ಮಾಡ್ಬೋದು, ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಆಗಿ ಕೆಲಸ ಮಾಡ್ಬೋದು. ಆ್ಯಂಡ್ ಹೀಸ್ ಆರ್ ದ ಬ್ಯಾಂಕ್, ಅ ಬ್ಯಾಂಕ್ ಆರ್ ಇನ್ಸ್ಟಿಟ್ಯೂಷನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಫೈನಲ್ ಟ್ರಾನ್ಸ್ಫರ್ ಆಫ್ ಶೇರ್ಸ್ ಫ್ರಮ್ ದ ಡೆಪಾಸಿಟರಿ ಟು ಇನ್ವೆಸ್ಟರ್ಸ್. ರೈಟ್? We'll go with the functions of depository participants. So first function is beneficial owner accounting system. Okay. So ಇಲ್ಲಿ ಬೆನಿಫಿಷಿಯಲ್ ಓನರ್ ಅಂತ ಅಂದರೆ ಇನ್ವೆಸ್ಟರ್ಸ್. ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಇಬ್ಬರು ಓನರ್ ಇರ್ತಾರೆ, ಒಂದು ಬೆನಿಫಿಷಿಯಲ್ ಓನರ್, ಇನ್ನೊಂದು ರಿಜಿಸ್ಟರ್ಡ್ ಓನರ್ ಅಂತ. ಓಕೆ. ಸೊ ಬೆನಿಫಿಷಿಯಲ್ ಓನರ್ ಅಂದರೆ ಇನ್ವೆಸ್ಟರ್ ಹೂ ಗೆಟ್ಸ್ ಬೆನಿಫಿಟ್ ಫ್ರಮ್ ಹಿಸ್ ಇನ್ವೆಸ್ಟ್ಮೆಂಟ್. ರಿಜಿಸ್ಟರ್ಡ್ ಓನರ್ ಅಂದರೆ ದ ಡೆಪಾಸಿಟರೀಸ್. ನಮ್ಮ ದೇಶದಲ್ಲಿ 2 ರಿಜಿಸ್ಟರ್ಡ್ ಓನರ್ಸ್ ಇದ್ದಾರೆ, ಅದು ಒಂದು NSDL ಮತ್ತು ಇನ್ನೊಂದು CDSL.
ಸೊ ಫಸ್ಟ್ ಫಂಕ್ಷನ್ ಏನು ಮಾಡ್ತಾರೆ ಇವರು, ಬೆನಿಫಿಷಿಯಲ್ ಓನರ್ ಅಕೌಂಟಿಂಗ್ ಸಿಸ್ಟಮಲ್ಲಿ ಇನ್ವೆಸ್ಟರ್ಸ್ನ ಅಕೌಂಟನ್ನು ಮೇಂಟೈನ್ ಮಾಡ್ತಾರೆ. ಸೆಕೆಂಡ್ ಫಂಕ್ಷನ್ ಏನು ಪರ್ಫಾರ್ಮ್ ಮಾಡ್ತಾರೆ, ಡಿಮೆಟೀರಿಯಲೈಸೇಷನ್. I think we have gone through the process of dematerialization. Dematerialization means converting the physical certificates into electronic forms. So, ನಿಮ್ಮ ಫಿಸಿಕಲ್ ಸರ್ಟಿಫಿಕೇಟ್ಸನ್ನು ಇಲೆಕ್ಟ್ರಾನಿಕ್ ಫಾರ್ಮ್ ಅಕೌಂಟಿಗೆ, ಡಿಮ್ಯಾಟ್ ಅಕೌಂಟಿಗೆ ಕನ್ವರ್ಟ್ ಮಾಡಬೇಕಾದ್ರೂ ಇನ್ವೆಸ್ಟರ್ ಡೆಪಾಸಿಟರಿ ಪಾರ್ಟಿಸಿಪೆಂಟನ್ನು ಅಪ್ರೋಚ್ ಮಾಡಬೇಕು. ಥರ್ಡ್ ಫಂಕ್ಷನ್ ಇಸ್ ರಿಮೆಟೀರಿಯಲೈಸೇಷನ್. ಅಂದರೆ ಇನ್ವೆಸ್ಟರ್ ಅಥವಾ ಬೆನಿಫಿಷಿಯಲ್ ಓನರ್ನ ಡಿಮ್ಯಾಟ್ ಅಕೌಂಟಲ್ಲಿರುವ ಶೇರ್ಸ್, ಸರ್ಟಿಫಿಕೇಟ್ಸ್ ಅಥವಾ ಬಾಂಡ್ಸ್, ಡಿಬೆಂಚರನ್ನು ಫಿಸಿಕಲ್ ಸರ್ಟಿಫಿಕೇಟ್ಸ್ಗೆ ಕನ್ವರ್ಟ್ ಮಾಡಬೇಕಾದ್ರೂ ಡೆಪಾಸಿಟರಿ ಪಾರ್ಟಿಸಿಪೆಂಟ್ಸ್ ನಮಗೆ ಬೇಕು. Fourth function is transfers and transmission. Okay. So here the depository participant provides the service of transferring of securities from one account to another account. So ಒಬ್ಬ ಇನ್ವೆಸ್ಟರ್ ಒಂದಕ್ಕಿಂತ ಜಾಸ್ತಿ ಡಿಮ್ಯಾಟ್ ಅಕೌಂಟನ್ನು ಮೇಂಟೈನ್ ಮಾಡ್ಬೋದು. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ, ಇನ್ವೆಸ್ಟರ್ ಒಂದು ವೇಳೆ ಇಫ್ ಯು ವಾಂಟ್ಸ್ ಟು ಟ್ರಾನ್ಸ್ಫರ್ ಹಿಸ್ ಸೆಕ್ಯೂರಿಟೀಸ್ ಫ್ರಮ್ his one account to another account, he can do that with the help of depository participant. Okay, so he can transfer his securities from one to one more account, or he can transfer his securities from one to many accounts. So for this, one particular ID is given, which is called as ISIN number. With the help of that number, investor can transfer the securities from one account to another account. Next, fifth function is transaction. So depository participants facilitate off-market transaction, off-market trading. So off-market trading ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಆಗುವಂತಹ ಟ್ರೇಡಿಂಗ್, buying and selling without the interference or without the presence of ಕ್ಲಿಯರಿಂಗ್ ಹೌಸಸ್. ಒಂದು ವೇಳೆ ಕ್ಲಿಯರಿಂಗ್ ಹೌಸಸ್ನ ಪ್ರೆಸೆನ್ಸ್ ಇಲ್ಲದೆ ಅವರ ಥ್ರೂ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಗದೇ ಇದ್ದರೆ ಅದನ್ನು ನಾವು ಆಫ್ ಮಾರ್ಕೆಟ್ ಟ್ರಾನ್ಸಾಕ್ಷನ್, ಆಫ್ ಮಾರ್ಕೆಟ್ ಟ್ರೇಡಿಂಗ್ ಅಂತ ಕರಿತೇವೆ. ಅಲ್ಲೂ ನಮಗೆ ಯಾರು ಬೇಕು, ಡೆಪಾಸಿಟರಿ ಪಾರ್ಟಿಸಿಪೆಂಟ್ಸ್ ಬೇಕು. ಎಸ್. ನೆಕ್ಸ್ಟ್ ಫಂಕ್ಷನ್ ಇಸ್ ಇಂಟರ್ ಡೆಪಾಸಿಟರಿ ಟ್ರಾನ್ಸ್ಫರ್ಸ್. Means between two depository, if you want to transfer your securities or debentures, you can do so with the help of the middleman or agent called depository participant. So if you want to transfer your shares from NSDL to CDSL, you can do that. Okay. Next function is settlement. You can settle your account very quickly. Even to do that settlement process, we need a depository participant. Either it may be a withdrawal process or it may be a surrendering case. To do the settlement, we need one broker or agent. Okay. Next function performed by depository participant is upload. Upload means uploading the information or data related to investors account, right? Next one is pledge and unpledge. So as I already discussed in the previous sessions video, depositories services also provides the service of pledge and hypothecation of dematerialized securities. You can pledge your dematerialized securities and get or raise fund also. So that service is also provided by depository participant. And one more function performed by depository participant is corporate action. So in the case of merger, acquisition, initial public offer, depository participant help the companies. And one more function is initial public offer. So when the listed company wants to go for IPO, it can do so with the presence or with the help of the depository participant, right? And last one is freeze and unfreeze. If the depository finds the investor's account doubtful, or if he finds any wrong wrongfulness, or any if he has any doubt on that account, he can freeze that account also.
right? So these are the functions performed by depository participants. So in today's video, we have discussed the meaning of depository participant. Depository participant ಅಂದ್ರೆ ಯಾರು, ಅವ್ರೇನು ಫಂಕ್ಷನ್ ಪರ್ಫಾರ್ಮ್ ಮಾಡ್ತಾರೆ ಅಂತ. ಓಕೆ, ಥ್ಯಾಂಕ್ ಯು.